ಸಿದ್ದರಾಮಯ್ಯ ವಿರುದ್ಧನೇ ಕೆಲಸ ಮಾಡಿದ್ರೆ ಅವರ ಆಪ್ತರಾಗಿದ್ದಂತ ಶಾಸಕ ಜಮೀರ್ ಅಹಮದ್ ಖಾನ್ ಆಪ್ತನ ವಿರುದ್ಧ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡಿರೋದು ಯಾಕೆ ಹಾಗಾದ್ರೆ? ಜಮೀರ್ ಅಹಮದ್ ಖಾನ್ ಹಿಂದೆ ಸಿಎಂ ಆಗಿದ್ದಂತ ಸಿದ್ದರಾಮಯ್ಯನವರ ವಿರುದ್ಧನೇ ಕೆಲಸ ಮಾಡಿದ್ರ ಆಪ್ತನ ವಿರುದ್ಧ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡಿದ್ಯಾಕೆ? ಸಿದ್ದರಾಮಯ್ಯ ವಿರುದ್ಧವೇ ಪಕ್ಷ ವಿರೋಧಿ ಕೆಲಸ, ಮತ್ತೊಂದು ಅವರ ಪ್ರಮುಖ ನಾಯಕ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂತ ಸಿದ್ದರಾಮಯ್ಯನವರ ವಿರುದ್ಧ ಕೆಲಸವನ್ನ ಜಮೀರ್ ಮಾಡಿದ್ರ ಅನ್ನೋ ಪ್ರಶ್ನೆ. ಜಮೀರ್ ಹೆಸರು ಹೇಳ್ತಾ ಇದ್ದಂಗೆ ಅವರ ಬೆಂಬಲಿಗರು ಸಿದ್ದರಾಮಯ್ಯನವರು ಸಿಟ್ಟಾಗಿ ಮಾತನಾಡಿದ್ದಾರೆ. ಜಮೀರ್ಗೆ ಮಂತ್ರಿ ಸ್ಥಾನ ಕೊಡಿಸಿ ಅಂತ ಈಗ ರಾಜ್ಯದಾದ್ಯಂತ ಪ್ರತಿಭಟನೆಗಳಾಗ್ತಾ ಇದೆ. ಅವರನ್ನ ಬೆಂಬಲಿಸಿ ಜಮೀರ್ ಆಪ್ತರ ಮನವಿಗೆ ಸಿದ್ದರಾಮಯ್ಯ ಗರಂ ಆದ್ರು. ಫೋನ್ ಕಾಲ್ನಲ್ಲಿ ಮಾತನಾಡ್ತಾ ಸಿದ್ದರಾಮಯ್ಯನವರಿಗೆ ಇಂಥದ್ದೊಂದು ಮನವಿಯನ್ನಿಟ್ಟರು. ನನ್ನ ವಿರುದ್ಧವೇ ಕೆಲಸ ಮಾಡಿದ್ದಾನೆ ಅವನ ಅಂತ ಸಿಟ್ಟಾಗಿದ್ದಾರೆ ಸಿಎಂ ಆಗಿದ್ದಂತಹ ಸಿದ್ದರಾಮಯ್ಯನವರು. ಜಮೀರ್ ಆಪ್ತರ ಮನವಿಗೆ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಜಮೀರನ್ನ ಮಂತ್ರಿ ಮಾಡಿ ಅವನು ನನ್ನ ವಿರುದ್ಧವೇ ಕೆಲಸ ಮಾಡಿದ್ದಾನೆ ಅಂತ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡು ಮಾತನಾಡಿದ್ದಾರೆ. ಮೊದಲ ಲಿಸ್ಟ್ನಲ್ಲಿ ಜಮೀರ್ ಅವರ ಹೆಸರು ಮಿಸ್ ಆಗಿದ್ದು, ಈಗ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದು ಒಂದಕ್ಕೊಂದು ಹೋಲಿಕೆ ಆಗುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿರುವಂತದ್ದನ್ನ ನೋಡ್ತಾ ಇದ್ದೀವಿ. ನೀವು ಬುದ್ಧಿ ಹೇಳಿ ಸಾರ್ ಅಂತ ಜಮೀರ್ ಬೆಂಬಲಿಗರು ಕೇಳ್ಕೊತಾ ಮನವಿ ಮಾಡಕ್ ಬಂದಿದ್ರು. ಬೆಂಬಲಿಗ ಆದ್ರೆ ನನ್ನ ವಿರುದ್ಧನೇ ಕೆಲಸ ಮಾಡಿದ್ದಾನಲ್ಲ ಆತ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗನಿಗೆ ಜಮೀರ್ ಬೆಂಬಲಿಗನಿಗೆ ಉತ್ತರ ಕೊಟ್ಟಿದ್ದಾರೆ. ಅವನು ನನ್ನ ವಿರುದ್ಧನೇ ಕೆಲಸ ಮಾಡಿದ್ದಾನೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿರೋದು. ಸೊ ಅಲ್ಲಿಗೆ ಸ್ಪಷ್ಟವಾಗ್ತಾ ಇದೆ ಜಮೀರ್ ಅವರಿಗೆ ಮೊದಲ ಹಂತದಲ್ಲಿ ಮೊದಲ ಲಿಸ್ಟ್ ನಲ್ಲಿ ಖಾತೆ ಮಿಸ್ ಆಗಿದ್ದು ಹೇಗೆ ಅಂತ. ಈ ಹಿಂದೆ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಇಬ್ಬರು ಪ್ರಮುಖ ನಾಯಕರುಗಳ ತಲೆದಂಡ ಆದಾಗಲೂ ಕೂಡ ಜಮೀರ್ ಅವರ ವಿರುದ್ಧ ಕ್ರಮ ಆಗುತ್ತಾ ಅನ್ನುವಂತ ಪ್ರಶ್ನೆ ಇತ್ತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ನಾನು ಹೇಳ್ತಾ ಇದ್ದೆ, ಹಿಂದೆ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ನಡೆದಂತ ಸಂದರ್ಭದಲ್ಲಿ ಇಬ್ಬರು ಪ್ರಮುಖ ನಾಯಕರುಗಳ ಅಲ್ಪಸಂಖ್ಯಾತ ನಾಯಕರುಗಳ ತಲೆದಂಡ ಆಯಿತು. ಆಗ ಜಮೀರ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಇತ್ತು. ಅವರ ವಿರುದ್ಧ ಕೂಡ ಏನಾದ್ರೂ ಕ್ರಮ ಆಗುತ್ತಾ, ಶಿಸ್ತು ಕ್ರಮ ತೆಗೆದುಕೊಳ್ತಾರ ಅನ್ನುವಂತ ಪ್ರಶ್ನೆ ಇತ್ತು. ಆಗ ಸಿದ್ದರಾಮಯ್ಯನವರೇ ಅವರ ಬೆನ್ನಿಗೆ ನಿಂತ್ಕೊಂಡು ಅವರನ್ನ ಕಾಪಾಡಿದ್ರು ಅನ್ನುವಂಥ ಚರ್ಚೆಗಳು ಓಡಾಡ್ತಾ ಇತ್ತು. ಬಟ್ ಈಗ ಸಿದ್ದರಾಮಯ್ಯನವರೇ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅವರ ಬೆಂಬಲಿಗನ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ. ಸೊ ಹಾಗಾಗಿ ಮೊದಲ ಲಿಸ್ಟ್ನಲ್ಲಿ ಜಮೀರ್ ಅವರ ಹೆಸರು ಯಾಕಿಲ್ಲ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಂಗೆ ಆಗ್ತಾ ಇದೆ. ಖಂಡಿತವಾಗ್ಲೂ ಅವರು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೊದಲ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಅವರಿಗೆ ಯಾಕೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥದ್ದು. ಯಾಕಂದರೆ ಆರಂಭದ ದಿನಗಳಿಂದನೂ ಕೂಡ ಶಾಸಕ ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಕೇಳಿ ಬರ್ತಾನೆ ಇತ್ತು. ಅದಕ್ಕೆ ಪೂರಕವಾಗಿ ದಾಖಲೆಗಳು ಇಲ್ಲದಿರ್ತಕ್ಕಂಥ ಸಂದರ್ಭದಲ್ಲಿ ಈ ಹಿಂದಿನ ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದರು ಅಂಥ ಸಂದರ್ಭದಲ್ಲಿ ಅವ್ರ ಬೆಂಬಲಿಗೆ ಬಂದಿದ್ದರು, ರಕ್ಷಣೆಗೆ ನಿಂತಿದ್ದರು. ಯಾವುದೇ ಒಂದು ನಿಟ್ಟಿನಲ್ಲಿ ಅವ್ರ ವಿರುದ್ಧವಾಗಿ ಕ್ರಮವನ್ನು ಕೈಗೊಂಡಿರಲಿಲ್ಲ. ಈಗ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಡೆ ಇಳಿದಿದ್ದಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಏನು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಜಮೀರ್ ಅಹಮದ್ ಅವರ ಆಪ್ತರು ಮತ್ತು ಬೆಂಬಲಿಗರು ಅವ್ರನ್ನ ಮಂತ್ರಿ ಮಾಡಿ ಅಂತ ಅಂದಾಗ ಅವ್ರ ಮೇಲೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರು ಗರಂ ಆಗಿರುವಂಥದ್ದು. ಅಂದರೆ ನನ್ನ ವಿರುದ್ಧನೇ ಅವನು ಕೆಲಸವನ್ನು ಮಾಡಿದ್ದಾನೆ ಅನ್ನೋದು ಮಾತನ್ನು ಹೇಳೋದ್ರ ಮುಖಾಂತರವಾಗಿ ಗರಂ ಆಗಿರುವಂಥದ್ದು. ಅಂದರೆ ಅವರ ಹೇಳಿಕೆಯನ್ನು ನಾವು ಗಮನಿಸಿದ್ದೇ ಆದಲ್ಲಿ ಎಲ್ಲ ಒಂದು ಕಡೆ ಈಗಾಗಲೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ವಿರುದ್ಧವಾಗಿ ಜಮೀರ್ ಅಹಮದ್ ಅವರು ಕೆಲಸವನ್ನು ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿಯೇ ಸಿದ್ದರಾಮಯ್ಯರು ಈ ಒಂದು ಹೇಳಿಕೆಯನ್ನು ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರವಾಗಿ ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗಾಗಲೇ ಇಡೀ ರಾಜ್ಯಾದ್ಯಂತ ಸಚಿವ ಜಮೀರ್ ಅಹಮದ್ ಪರವಾಗಿ ಅಂದರೆ ಮಾಜಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರ ಪರವಾಗಿ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ವ್ಯಕ್ತವಾಗ್ತಿರುವಂಥದ್ದು, ಹೋರಾಟಗಳು ಕೂಡ ನಡೀತಾ ಇದ್ದಾವೆ. ಜಮೀರ್ ಅಹಮದ್ ಅವರನ್ನ ಹೇಗಾದ್ರೂ ಮಾಡಿ ಮಂತ್ರಿ ಸ್ಥಾನಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು, ಮತ್ತೊಂದು ಡಿ.ಸಿ ಮಾಡಬೇಕು ಅಂತ ಕೂಡ ಒತ್ತಡಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ಎಲ್ಲೊಂದು ಕಡೆ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಲ್ಲಿ ಇಬ್ಬರನ್ನ ವಿರುದ್ಧವಾಗಿ ಕಾಂಗ್ರೆಸ್ ಕ್ರಮವನ್ನು ಕೈಗೊಂಡಿದೆ. ಈಗ ಜಮೀರ್ ಅಹಮದ್ ಅವರನ್ನ ಮಂತ್ರಿ ಸೇರ್ಪಡೆ ಮಾಡ್ಕೊಳ್ಳುವ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಮನಸ್ಸನ್ನು ಮಾಡಿಲ್ಲ. ಈಗ ಈ ಒಂದು ಆಡಿಯೋ ವಿಡಿಯೋ ಈಗ ಜಮೀರ್ ಅಹಮದ್ ಅವ್ರ ಜೊತೆಗೆ ಸಿದ್ದರಾಮಯ್ಯ ಗದರಿದ್ದಾರೆ, ಜಮೀರ್ ಅಹಮದ್ ಅವರು ವಿಚಾರವಾಗಿ ಗದರಿದ್ದಾರೆ. ಈ ಒಂದು ವಿಚಾರದ ಬಳಿಕವಾಗಿ ಎರಡನೇ ಕ್ಯಾಬಿನೆಟ್ ಅಂದರೆ ಎರಡನೇ ಪಟ್ಟಿಯಲ್ಲೂ ಕೂಡ ಅವರು ಯಾವುದೇ ಕಾರಣಕ್ಕೂ ಕೂಡ ಮಂತ್ರಿ ಸೇರ್ಪಡೆ ಆಗೋದಿಲ್ಲ ಅನ್ನುವಂಥದ್ದು ಈಗಿರ್ತಕ್ಕಂಥ ಮಾಹಿತಿ. ಅರುಣ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.